ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ನಾನು ಮಾರ್ನಿಂಗಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನನಗೆ ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಪಾಪುಗೆ ಹುಷಾರಿಲ್ಲ, ಹಾಗೆಯೇ ನಂದು ಪರ್ಸ್ನಲ್ ಕೆಲಸಗಳಿತ್ತು. ಹಾಗಾಗಿ ನಾನು ರೆಗ್ಯುಲರಾಗಿ ವ್ಲಾಗ್ಸ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಡೇ ಬೈ ಡೇ ನಾನು ವ್ಲಾಗ್ಸ್ನ ಹಾಕ್ತಾಯಿದ್ದೀನಿ. ರೆಗ್ಯುಲರಾಗಿ ನನ್ನ ವ್ಲಾಗ್ಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಮುಂದಕ್ಕೆ ನಾನು ವ್ಲಾಗ್ಸ್ನ ಡೈಲಿ ಹಾಕ್ತೀನಿ. ಹಾಗೆಯೇ ಫ್ರೆಂಡ್ಸ್, ನಾನು ಪಾಪುಗೆ ಸ್ವಲ್ಪ ತಿಂಡಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ನ ಮಾಡ್ಕೊಂಡಿದ್ದೆ. ತುಂಬ ಖಾರ ಏನೂ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಅದಕ್ಕೆ ಹೆಸರು ಬೇಳೆನ ನಾವು ಯೂಸ್ ಮಾಡೋದ್ರಿಂದ ತುಂಬ ತಂಪಲ್ವಾ ಅದು. ಹಾಗಾಗಿ ನಾನು ಅದನ್ನು ವೀಕ್ಲಿ 1 ಟೈಮ್ ಆರ್ಯಂಗೆ ಮಾಡಿಕೊಡ್ತೀನಿ. ಹಾಗೆಯೇ ನಾನು ಪಾಪುಗೆ ತಿಂಡಿ ಎಲ್ಲ ಮಾಡಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಲಂಚಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಲಂಚಿಗೆ ನಾನು ಕಡಲೆಕಾಳು ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ನೈಟ್ ನಾನು ಕಡಲೆಕಾಳನ್ನು ನೆನೆಸ್ಬಿಟ್ಟು ಇಟ್ಟಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ನೋಡಿ ಇಷ್ಟು ನೆಂದಿದೆ ಅದು. ಚೆನ್ನಾಗಿ ಇದನ್ನು ಇವಾಗ ವಾಶ್ ಮಾಡಿಬಿಟ್ಟು ಇದನ್ನು 3 ವಿಷಲ್ ಬರ್ಸ್ಕೊಳ್ತೀನಿ. ಯಾಕಂದರೆ ನಾವು ಅಂದರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋ ನೆಸೆಸಿಟಿ ಇರೋದಿಲ್ಲ. ಮೊದಲೇ ನಾವು ಈ ಥರ ವಿಷಲ್ನ ಬರ್ಸ್ಕೊಂಡ್ರೆ ಚೆನ್ನಾಗಿ ಅದು ಕಾಳು ಬೇಯುತ್ತೆ. ಇದನ್ನು 3 ವಿಷಲ್ ಬರ್ಸ್ಬಿಟ್ಟು ನಾನು ಅದು 3 ವಿಷಲ್ ಬರೋವಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಈರುಳ್ಳಿನೂ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದು ಈ ಥರ ಕಂದು ಬಣ್ಣ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಟೊಮೊಟೊ, ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ಥರ ಮಸಾಲೆನ ನೀವು ಹುರಿದುಬಿಟ್ಟು ಈ ಥರ ಅಂದರೆ ಈರುಳ್ಳೆಲ್ಲ ಚೆನ್ನಾಗಿ ಈ ಥರ ಹುರಿದುಬಿಟ್ಟು ನೀವು ಮಸಾಲೆನ ರೆಡಿ ಮಾಡಿಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಆದ ನಂತರ ನಾನು ಮಸಾಲೆನ ಸೈಡಿಗೆ ಎತ್ತಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಆರ್ಲಿಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಾಯಿ, ಕಡಲೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಅಷ್ಟರಲ್ಲಿ ಕಾಳು ಕೂಡ ಬೇಯಿತು. ಈ ಥರ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬದನೆಕಾಯಿನ ನಾವು ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಬದನೆಕಾಯಿನ ಯೂಸ್ ಮಾಡಲ್ಲ. ನಮಗೇನಾದರೂ ಮಾಡ್ಕೋಬೇಕಂದ್ರೆ ಮಾತ್ರ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ನೋಡಿ, ಕಾಳು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ನೆಕ್ಸ್ಟ್ ನಾವು ಇದು ಮಸಾಲೆ ಎಲ್ಲ ಹಾಕಬೇಕಾದ್ರೆ ತುಂಬ ಬೇಯಿಸೋ ನೆಸೆಸಿಟಿ ಇರೋದಿಲ್ಲ. ಸೊ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ನ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇದಕ್ಕೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆಯಲ್ಲೂ ಕೂಡ ಈ ಥರ ಒಂದು ಸಲ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾನು ಕಾಳನ್ನ ಬೇಯಿಸಿಟ್ಕೊಂಡಿದ್ದಲ್ಲ ನೀರು, ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಇದನ್ನು ಒಂದು 10 ಮಿನಿಟ್ಸ್ ಕುದಿಲಿಕ್ಕೆ ಬಿಟ್ಟರೆ ಸಾಕು. ಯಾಕಂದರೆ ಕಾಳೆಲ್ಲ ಫುಲ್ಲು ಮಸಾಲೆ ಹಿಡಿಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಕುದಿ ಬಂದರೆ ಸಾಕು. ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಫೈನಲಿ ನಾನು ಈ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿಗೆ ಕಡಲೆಕಾಳು ಗೊಜ್ಜು ರೆಡಿ ಆಯಿತು. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಆರಿಂಗೆ ಸ್ವಲ್ಪ ಹುಷಾರಿಲ್ಲ. ಅವನಿಗೆ ಒಂದು 2 ಡೇಸಿಂದ ಜ್ವರ ಮತ್ತು ವಾಮಿಟಿಂಗು, ಬೇದಿ ಈ ಥರ ಎಲ್ಲ ಆಗ್ತಾಯಿತ್ತು. ವಾಮಿಟಲ್ಲಿ ಅಷ್ಟಿರಲಿಲ್ಲ, ಜ್ವರ ಮತ್ತು ಬೇದಿ ಸ್ವಲ್ಪ ಇತ್ತು. ಮತ್ತು ನೈಟ್ ಏನು ಮಾಡ್ತಿದ್ದ ಅಂದರೆ ಅವನು ಮಲ್ಕೊಂಡಿದ್ದಾಗಲೇ ಫುಲ್ಲು ಜೋರಾಗಿ ಕಿಚ್ಚೋದು, ಸುಮ್ಮನೆ ಅಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಓಕೆನಾ? ಸೊ ಇದ್ರ ಲಾಸ್ಟ್ ಮಂತ್ ಏನಾಗಿತ್ತು ಅಂತ ಅಂದರೆ ನೋಡಿ, ಫಸ್ಟು ಅವನ್ನ ತೋರಿಸ್ತೀನಿ. ಚಿನಿಮಾ, ಹುಷಾರಿಲ್ಲ ಮಗನ ನಿನಗೆ? ಏನಾಯಿತು ನಿನಗೆ? ನೋಡಿ, ಎಷ್ಟು ಸಪ್ಪಗಾಗ್ಬಿಟ್ಟಿದ್ದಾನೆ ಅಂತಂದರೆ ಅವನು. ಏನಾಯಿತು ಮಗನ ನಿನಗೆ? ಏನಾಯ್ತು ಮಾ? ಹಾಂ,
ಏನು ಮಾಡ್ತಿದ್ಯಾ? ಅವನಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಅವಾಗಲೇ ತೊಗೊಂಡಿದ್ದೆ ಫ್ರೆಂಡ್ಸ್, ಓಕೆನಾ. ಅದನ್ನು ಬಾಯಿ ಹಾಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಕೊಟ್ಟಿರಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ದೊಡ್ಡದೆಲ್ಲ ಕೊಡ್ತಾ ಇದ್ದೀನಿ ನೋಡಿ. ಅದರಲ್ಲಿ ಆಟ ಆಡ್ಕೊಂಡು ಕೂತಿದ್ದಾನೆ. ಓನಿದು ಏನಿದು? ಹಾಕು, ಹಿಂಗೆ 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 ಹಾಕೋದು. ಇಲ್ಲಿ ಇಡು, ಹಿಂಗೆ. ಇಲ್ಲಿ ನೋಡಿ ಚಿನಿ, ಇಲ್ಲಿ ನೋಡಿ, ಇಲ್ಲಿ ಅಮ್ಮ ನೋಡಿಲಿ, ಹಿಂಗೆ ಇಲ್ಲಿ ಹಿಂಗೆ ಹಾಕು. ನೀ ಹಾಕು ಹಾಕು, ಇದನ್ನ ಹಾಕು ಇಲ್ಲಿಗೆ. ಎಲ್ಲ ಬಿಡು, ಇಲ್ಲಿ ಇದು ಬೇಡ, ಇದು ಇಟ್ಕೊ. ಇದು ಹಾಕು, ಇಲ್ಲಿ ಹಾಕು, ಇಲ್ಲಿ ಹಾಕ್ಬೇಕು. ಅಲ್ಲೇ ಹಾಕು, ಆಯ್ತು. ಹಾಕು, ಸರಿಯಾಗಿ ಹಾಕು. ಎಲ್ಲ ತೋರಿಸ್ತೀನಿ. ಹಿಂಗೆ ಹಾಕು, ಹಿಂಗೆ ನೀ ಹಾಕು. ಇದು ತಗೋ, ಇದು ಹಾಕು ತಗೋ ಹಾಕು. ಇಲ್ಲಿ ಹಾಕು, ಇಲ್ಲಿ ಹಾಕು, ಸರಿಯಾಗಿ ಹಾಕು. ಈ ಕಡೆ ಹಿಂಗೆ ಹಂಗೆ ಇಟ್ಕೊ. ಹಾಕು ಈಗ. ಓಕೆನಾ ಫ್ರೆಂಡ್ಸ್, ಅವನಿಗೆ ಲಾಸ್ಟ್ ಮಂತ್ ಏನಾಗಿತ್ತು ಅಂತಂದರೆ ಇದೇ ರೀತಿ ವಾಮಿಟಿಂಗು ಜಾಸ್ತಿ. ಅಂದರೆ ಏನೇ ತಿಂದರೂ ಕೂಡ ಅವನು ಕಕ್ತಾ ಇದ್ದ. ಮತ್ತು ಫುಲ್ಲು ಅಂದರೆ ಜ್ವರ ಫುಲ್ಲು, ಮತ್ತು ಡಿಸೆಂಟ್ರಿ ಅದೇ ರೀತಿ ಮಾಡ್ತಾಯಿದ್ದ. ಬಟ್ ನೈಟ್ ಏನು ಬೆಚ್ಚದಾಗಲಿ ಇಲ್ಲ ಅಂತಂದರೆ ಹಳದಾಗಲಿ ಅವನು ಏನೂ ಮಾಡ್ತಾ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ ಅಂತಂದರೆ, ಮಾಮೂಲಿ ಜ್ವರ ಎಲ್ಲ ಬರುತ್ತಲ್ವಾ, ಜ್ವರ ಮತ್ತು ವಾಮಿಟ್ ಎಲ್ಲ ಮಾಮೂಲಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ನಾವು ಕೂಡ ಹೋಗ್ಬಿಟ್ಟು ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ. ಡಾಕ್ಟ್ರು ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಈ ಥರ 5 days ಮೆಡಿಸಿನ್ಸ್ ಹಾಕಿ, ಮೇ ಬಿ ಅವ್ನಿಗೆ ಇನ್ಫೆಕ್ಷನ್ಸ್ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಅವನೇನೇ ಎಲ್ಲ ಬಾಯಿ ಹಾಕೋತಾನಲ್ವಾ ಸಿಕ್ಕಿದೆಲ್ಲ, ಹಾಗಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಅನಿಸುತ್ತೆ. ನೀವು ಈ ಥರ ಮೆಡಿಸಿನ್ ಎಲ್ಲ ಹಾಕಿ ಅಂತ ಅಂದ್ಬಿಟ್ಟು ಒಂದು 5 days ಮೆಡಿಸಿನ್ನ ಕೊಟ್ಟರು ಅವರು, ಓಕೆನಾ. ಸೊ ಮೆಡಿಸಿನ್ಸ್ ಎಲ್ಲ ಹಾಕಿದೆ ನಾನು. ಮೆಡಿಸಿನ್ಸ್ ಎಲ್ಲ ಹಾಕಿದ್ರು ಕೂಡ ಅವನಿಗೆ ಒಂದು 2 days 3 days ಆಯಿತು, ಅಂದರೂ ಕೂಡ ಅವನಿಗೆ ಕಮ್ಮಿ ಆಗ್ತಾಯಿಲ್ಲ, ಓಕೆನಾ. ಸೊ ಏನಕ್ಕೆ ಈ ಥರ ಆಗ್ತಾಯಿದೆ, ಮೆಡಿಸಿನ್ ಕೊಟ್ಟರು ಕೂಡ ಕಮ್ಮಿ ಆಗ್ತಲ್ವಲ್ಲ, ಏನು ಮಾಡೋದು ಏನು ಅಂತ ನಮಗಂತೂ ಫುಲ್ ಟೆನ್ಷನ್ನು. ಅದ್ರ ಜೊತೆಗೆ ಅವನು ಏನು ಕೂಡ ತಿಂತಾನೂ ಇಲ್ಲ, ಒಂದು ನೀರು ಕೂಡ ಕುಡಿತಾ ಇಲ್ಲ ಅವನು. 5 days ಅವನು ಊಟನೇ ಬಿಟ್ಬಿಟ್ಟಿದ್ದ, ಊಟನೇ ಮಾಡಿಲ್ಲ 5 days ಅವನು, ಓಕೆನಾ. ಟೋಟಲ್ 5 days. ಸೊ ಏನಾಗಿರ್ಬೋದು ಏನು ಅಂತ ಅಂದಾಗ, ಇಲ್ಲಿ ನಮ್ಮ ಮನೆ ಹತ್ರ ಆಂಟಿ ಇದ್ದಾರಲ್ಲ, ಅವರೆಲ್ಲ ಹೇಳಿದ್ರು, ಒಂದು ಕಣ್ಣು ನೋಡಿಬಿಟ್ಟು ಈ ಥರ ಬಾಲಗ್ರಹ ಆಗಿದೆ ಅವನಿಗೆ, ನೀನು ಬಾಲಗ್ರಹ ಬುಕ್ನ ತಲೆ ದಿಂಬಡಿಲಿ ಇಡ್ತಾಲ್ವಾ ಅಂತ ಕೇಳಿದ್ರು ನನ್ನನ್ನು, ಓಕೆನಾ. ಸೊ ನಾನು ಇಲ್ಲ ಇಡ್ತಾ ಇದ್ದೀನಿ ಅಂದರೆ, ಇವನು ಹುಟ್ಟಿದಾಗಲೇ ನಾವು ಅದನ್ನು ತಂದ್ಬಿಟ್ಟು ಇಟ್ಬಿಟ್ವಿ, ಓಕೆನಾ. ನಾನು ಅದನ್ನೆಲ್ಲ ನಂಬ್ತಾ ಇರಲಿಲ್ಲ, ಓಕೆನಾ. ಏನೋ ಒಂದೊಂದು ಶಾಸ್ತ್ರಗಳು ನಿಜವಾಗ್ಲೂ ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಗೊತ್ತಾಗೋದು ಅಂತ ಹೇಳ್ತಾರೆ. ಸೊ ಆಂಟಿ ಹೇಳಿದ್ರು, ಈ ಥರ ಇಡ್ತಿದ್ಯಾ ಅಂತ. ಇಡ್ತಿದ್ದೀನಿ, ಅವನು ಹುಟ್ಟದಾಗಲೇ ನಾವು ಅದನ್ನು ತಂದ್ಬಿಟ್ಟು ಇಟ್ವಿ ಅಂತ ಹೇಳಿದೆ, ಓಕೆನಾ. ಓಕೆಪ್ಪ ಆಯಿತು. ಅದನ್ನು ತೆಗ್ದ್ಬಿಟ್ಟು ಅಂದರೆ ಫುಲ್ಲು ತೆಗ್ದ್ಬಿಟ್ಟು ಅವನಿಗೆ ಇಳಿ ತೆಗೆದ್ಬಿಟ್ಟು ಗಂಧ ಕಡೆ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ದಿಂಬ ಕೆಳಗಡೆ ಇಡು ಅಂತ ಹೇಳಿದ್ರು ಅವರು. ಓಕೆ, ಹಾಗೂ ಕೂಡ ಮಾಡಿದೆ. ಅಂದರೂ ಕೂಡ ಅವನಿಗೆ ಹುಷಾರಾಗ್ತಲ್ಲ. ಆಮೇಲೆ ಏನಾಯಿತು, ನನ್ನ ಹಸ್ಬೆಂಡ್ ಇದ್ದಾರಲ್ಲ, ನನ್ನ ಹಸ್ಬೆಂಡ್ ಅವ್ರ ಮಾವ ಬಂದು ಈ ಥರ ಒಂದು ಯಂತ್ರ ಹಾಕಿಸ್ಬಿಟ್ರೆ ಹುಷಾರಾಗ್ತಾನೆ, ಮೇ ಬಿ ಬಾಲಗ್ರಹನೇ ಅಂತ ಅನಿಸುತ್ತೆ ಅಂದ್ಬಿಟ್ಟು ಅವನ ಮುಖ ಎಲ್ಲ ಫುಲ್ಲು ಫೇಸ್ ಎಲ್ಲ ನೋಡ್ಬಿಟ್ಟು ಅದು ಉಬ್ಬೇನೋ ಹಿಂಗೆ ಫುಲ್ ಹಿಂಗೆ ನಿಂತ್ಕೊಂಡ್ಬಿಟ್ಟಿತ್ತು ಫುಲ್ಲು ಈ ಥರ ಮೇಲ್ಗಡೆಗೆ. ಸೊ ಹಾಗಾಗಿ ಆ ಥರ ನಿಂತ್ಕೊಂಡಿದೆ ಅಂತಂದರೆ ಇದು ಬಾಲಗ್ರಹನೇ, ಬಾ ಯಂತ್ರ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅವರೇ ಇಲ್ಲೇ ನಮ್ಮನೆ ಒಂದು 3 kilometers ಆಗುತ್ತೆ, ಓಕೆನಾ. ಅಲ್ಲಿ ಒಬ್ಬರು ಪೂಜಾರಿ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋದ್ವಿ ಏನಾಗಿದೆ ಏನು ಅಂತ ತೋರಿಸೋಣ ಅಂತ. ಆವಾಗ ಅವರು ನೋಡಿಬಿಟ್ಟು ಬಾಲಗ್ರಹ ಮೀರೋಗ್ಬಿಟ್ಟಿದೆ ಅವನಿಗೆ, ನೀವು ಮುಂಚೆನೇ ನೋಡ್ಕೊಳಕ್ಕಿಲ್ವಾ ಅಂತ ಹೇಳಿದ್ರು. ನನಗೇನು ಗೊತ್ತು, ಇದೆಲ್ಲ ನನಗೇನು ಗೊತ್ತಿಲ್ಲ, ಎಲ್ಲ ಹೊಸದಲ್ವಾ. ಸೊ ಬಾಲಗ್ರಹ ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ, ಓಕೆನಾ. ಸೊ ಇವರೆಲ್ಲ ಆ ಥರ ಹೇಳಿದ್ಮೇಲೆ ಹಿಂಗೂ ಇರುತ್ತಾ ಅಂತ ನಾನು ಕೂಡ ಅಂದ್ಕೊಂಡೆ. ಓಕೆ, ಅವರು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಯಂತ್ರ ಹಾಕ್ಸಿದ್ವಿ, ಯಂತ್ರ ಕಟ್ಟಿದ್ರು. ಕಟ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಆ ಪ್ಲೇಸಲ್ಲೇ ಅವ್ನು ಮಲ್ಕೊಳ್ತಾನಲ್ಲ ಡೈಲಿ, ಅದೇ ಪ್ಲೇಸಲ್ಲಿ ಮಲಗಿಸ್ಬೇಡಿ ಅವನ್ನ, ಇವತ್ತೊಂದು ನೈಟ್ ಫುಲ್ಲು ಬೇರೆ ಪ್ಲೇಸಲ್ಲಿ ಮಲಗಿಸಿ ಅಂತ ಹೇಳಿದ್ರು. ಅಂದರೆ ಯಂತ್ರ ಹಾಕಿದ ದಿನ ಮಲಗಿಸ್ಬೇಡಿ ಅಂತ ಹೇಳಿದರು. ಓಕೆ ಆಯಿತು ಅಂತ ಅಂದ್ಬಿಟ್ಟು ಅವತ್ತು ಕೂಡ ಪ್ಲೇಸೆಲ್ಲ ಚೇಂಜ್ ಮಾಡಿದ್ವಿ. ಆದರೂ ಮಾರ್ನಿಂಗು ನಾವು ಮಧ್ಯಾಹ್ನ ಹಾಕ್ಸಿದ್ದು ಅವನಿಗೆ ಯಂತ್ರನ. ಈವ್ನಿಂಗ್ ಒಳಗಡೆ ಸ್ವಲ್ಪ ಪರವಾಗಿಲ್ಲ ಅವನಿಗೆ, ಒಂಚೂರು ವಾಮಿಟಿಂಗ್ ಎಲ್ಲ ಒಂಚೂರು ಕಂಟ್ರೋಲ್ ಆಯಿತು, ಹಾಗೇನೆ ಡಿಸೆಂಟ್ರಿನೂ ಅಷ್ಟೇ ಕಂಟ್ರೋಲ್ ಆಯಿತು, ಮತ್ತು ಫೀವರ್ ಕೂಡ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ನೈಟು ಇನ್ನೇನು ಬಿಡು, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಸರಿಯಾಗಿಬಿಡ್ತಾನೆ ಅಂತ ಹೇಳಿದ್ರು. ಓಕೆ ಆಯಿತು ಅಂದ್ಬಿಟ್ಟು ನೈಟ್ ಸ್ವಲ್ಪ ಲಿಕ್ವಿಡ್ ಕೊಡ್ತಾಯಿದ್ದೆ ಅವನಿಗೆ, ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಕುಡಿಸ್ತಾ ಇದೆ, ಸುಸ್ತಾಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಫೀಡ್ ಮಾಡಿಸ್ತಾ ಇದ್ನಲ್ಲ, ಹಾಗಾಗಿ ಅವನು ಏನೋ ಅಷ್ಟೊಂದೇನೋ ಸುಸ್ತಾಗಲಿಲ್ಲ. ಕೊಡ್ತೀನಿ ಅವನೇನು ಸುಸ್ತ ಆಗಿರಲಿಲ್ಲ. ಸ್ವಲ್ಪ ಅಂದರೆ
ನೀರೆಲ್ಲ ಕೊಡ್ತಿರೋದ್ರಿಂದ ಸ್ವಲ್ಪ ಓಕೆ ಪರವಾಗಿಲ್ಲ. ಅದ್ರ ಮಾರ್ನಿಂಗ್ ಎಲ್ಲ ಎದ್ಮೇಲಿಂದ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗ್ಬಿಟ್ಟ. ಅಂದರೆ ಫುಲ್ಲು ಫೇಸ್ ಎಲ್ಲ ಫುಲ್ಲು ಡಲ್ ಆಗಿತ್ತು. ಅದ್ರ ಮಾರ್ನಿಂಗ್ ಎದ್ಮೇಲೆ ಸ್ವಲ್ಪ ಫೇಸ್ ಎಲ್ಲ ಪರವಾಗಿಲ್ಲ, ಸ್ವಲ್ಪ ಜ್ವರ ಕೂಡ ಕಮ್ಮಿ ಆಯಿತು. ಹಾಗೆಯೇ ಅವನಿಗೆ ಡಿಸೆಂಟ್ರಿನೂ ಕಮ್ಮಿ ಆಯಿತು. ಅದ್ರ ನಾಳೆಗೆ ಇನ್ನೊಂದು 1 ಡೇ ಅಷ್ಟೇ ಫುಲ್ಲು ಹುಷಾರಾಗ್ಬಿಟ್ಟ. ನಿಜವಾಗ್ಲೂ ಫ್ರೆಂಡ್ಸ್ ಇದೆಲ್ಲ ನಿಜನಾ ಅಂತ ಅನಿಸುತ್ತೆ. ಒಂದೊಂದು ಶಾಸ್ತ್ರಗಳು ಎಷ್ಟು ನಿಜ ಅಂತ ಅಂದರೆ, ನಾನು ನೋಡಿ ಮೆಡಿಸಿನ್ಸ್ ಡಾಕ್ಟರ್ ತೋರಿಸಿ ಮೆಡಿಸಿನ್ಸ್ ಎಲ್ಲ ಹಾಕಿದ್ರು ಕೂಡ ಅವನು ಹುಷಾರಾಗಲಿಲ್ಲ. ಈ ಥರ ಬಾಲಗ್ರಹ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಮಗೆ, ಓಕೆನಾ. ಸೊ ಈ ಥರ ಹೋಗಿ ಯಂತ್ರ ಎಲ್ಲ ಹಾಕ್ಸಿದ್ಮೇಲೆ ಹುಷಾರಾದ, ಓಕೆನಾ. ನನಗಂತೂ ಅವಾಗಂತೂ ಫುಲ್ಲು ಗಾಬರಿ ಆಗಿಬಿಟ್ಟಿದೆ, ಏನಪ್ಪ ಇದು ಈ ಥರ ಆಗ್ತಿದೆ, ಏನಾಯಿತು ಏನು ಅಂತಲೇ ಗೊತ್ತಿಲ್ಲ ಅಂತ ಫುಲ್ ಗಾಬರಿ ಆಗಿದೆ. ಸೊ ಕ್ಯೂರ್ ಆಗಿಬಿಟ್ಟ. ಬಾಲಗ್ರಹ ಏನಂತ ಹೇಳುತ್ತೆ ಅಂತ ಅಂದರೆ, ನನಗೆ ಒಬ್ಬರು ಅಜ್ಜಿ ಇದ್ದಾರೆ ಇಲ್ಲಿ ನಮ್ಮ ಮನೆ ಹತ್ರ, ನಮ್ಮ ರೋಡ್ ಹತ್ರ. ಅವರು ಹೇಳಿದರು, ಮಗುನ ನೀನು ನೋಡ್ಕೊಂಡ್ರೆ ನಿಂದು ಅದು ಮಗು, ಇಲ್ಲ ನಂದು ಅಂತ ಹೇಳುತ್ತಂತೆ ಅದು, ಓಕೆನಾ. ಇದೆಲ್ಲ ಏನು ಶಾಸ್ತ್ರಗಳಲ್ವಾ. ನಿಜವಾಗ್ಲೂ ಒಂದು ಎಜುಕೇಟೆಡ್ ಆಗಿ ನಾವು ನಂಬೇಕಾ ಬೇಡವಾ ಅಂತ ಅನಿಸುತ್ತೆ. ಬಟ್ ಕೆಲವೊಂದನ್ನ ನಾವು ನಂಬಲೇಬೇಕಾಗತ್ತೆ, ಏನೂ ಮಾಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಆದಮೇಲೂ ಕೂಡ ನಂಬಲಿಲ್ಲ ಅಂತಂದರೆ ಏನು ಹೇಳ್ತೀರಾ ಅಲ್ವಾ. ಸೊ ಹಾಗಾಗಿ ಫ್ರೆಂಡ್ಸ್ ಲಾಸ್ಟ್ ಮಂತು ಆ ಥರ ಆಗಿತ್ತು ಅವನಿಗೆ. ಸೊ ಈಗ ಅಂದರೆ ಅದು 7 ವರ್ಷದವರೆಗೂ ಇದೇ ರೀತಿ ಇರುತ್ತಂತೆ ಮಕ್ಕಳಿಗೆ. ಅಂದರೆ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕಂತೆ. ಮತ್ತು ಡೈಲಿ ಅದು ಬಾಲಗ್ರಹ ಬುಕ್ನ ತಲೆ ಅಡಿಲೇ ಇಟ್ಟಿರಬೇಕು. ಮಂತ್ಲಿ ಒನ್ಸ್ ಅದಕ್ಕೆ ಪೂಜೆ ಮಾಡಿ ಇಳಿ ತೆಗೆದು ಮತ್ತೆ ಅದನ್ನು ದಿಮ್ ಕೆಳಗಡೆ ಇಡಬೇಕು ಅಂತ ನನಗೆ ಹೇಳಿದ್ರು ಅವರು. ಸೊ ಈ ಮಂತ್ ಏನಾಯಿತು ಅಂದರೆ, ಅವನಿಗೆ ಲಾಸ್ಟ್ ಮಂತ್ ಯಂತ್ರ ಹಾಕ್ಸಿದ್ವಿ. ಈ ಮಂತ್ ಈಗ ಮೊನ್ನೆ ಏನಾಯಿತು, ಇದಕ್ಕಿದಂತೆ ಮಾಮೂಲಿ ಜ್ವರಗಿಂತ ಮುಂಚೆ ಏನಾಯಿತು ಅಂದರೆ, ನೈಟ್ ಫುಲ್ಲು ಸುಮ್ಮನೆ ಕಿರ್ಚೋದು, ಜೋರಾಗಿ ಹಳೋದು, ಕಿರ್ಚ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಸುಮ್ಮನೆ ಮಾಮೂಲಿ ಆಟಾಡ್ತಾನಲ್ವ, ಎಲ್ಲೋ ಎದ್ರಿಕೊಂಡಿದ್ದಾನೆ ಅಂದ್ಕೊಂಡು ನಾನು ಸುಮ್ಮನಾದೆ. ಅದ್ರ ನಾಳೆಗೆ ಮತ್ತೆ ಅದೇ ರೀತಿ ಫುಲ್ಲು ಜ್ವರ, ಮತ್ತು ಡಿಸೆಂಟ್ರಿ, ವಾಮಿಟೇನು ಅಷ್ಟಿಲ್ಲ ಅವನಿಗೆ, ಡಿಸೆಂಟ್ರಿ, ಜ್ವರ ಆ ಥರ ಎಲ್ಲ ಸ್ಟಾರ್ಟ್ ಆಯಿತು. ನಂಗೆ ಗೊತ್ತಿತ್ತಲ್ವಾ ಈ ಥರ. ಒಂದಿನ ಸಿರಪ್ ಹಾಕ್ತೆ ನಾನು, ನೋಡೋಣ ಏನಾದರೂ ಜ್ವರ ಮಾಮೂಲಿ ಏನಾದರೂ ಚಳಿಗೆ ಏನಾದರೂ ಬಂದಿರಬಹುದೇನೋ ಅಂದ್ಕೊಂಡು ಸಿರಪ್ ಹಾಕಿದೆ. ಸಿರಪ್ ಹಾಕಿದ್ರು ಕೂಡ ಅದ್ರ ಮಾರ್ನಿಂಗು ಕೂಡ ಕಮ್ಮಿ ಆಗಲಿಲ್ಲ. ಗೊತ್ತಾಯ್ತಲ್ವಾ ಲಾಸ್ಟ್ ಮಂತ್ ಇದೇ ರೀತಿ ಆಗಿತ್ತು ಅಂತ. ಸೊ ಹಾಗಾಗಿ ಅವನ್ನ ಮೊನ್ನೆ ಕರ್ಕೊಂಡು ಹೋಗ್ಬಿಟ್ಟು ಯಂತ್ರ ಹಾಕಿಸ್ಬಿಟ್ಟು ಕರ್ಕೊಂಡು ಬಂದ್ವಿ. ಯಪ್ಪ ಈಗ ಪರವಾಗಿಲ್ಲ. ಅವನು ಯಂತ್ರ ಹಾಕ್ಸಿದ್ದು 1 ಡೇ ಆದಮೇಲೆ ಫುಲ್ಲು ಇವಾಗ ಹುಷಾರಾಗಿ ಪರವಾಗಿಲ್ಲ. ಮುಖನೂ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇಳ್ದೋಗ್ಬಿಟ್ಟಿದ್ದಾನೆ. ಏನಕ್ಕೆ ಹಿಂಗಾಗುತ್ತೆ ನಿಜವಾಗ್ಲೂ, ಇದೆಲ್ಲ ಯಾಕೆ ಈ ಥರ ಎಲ್ಲ ಮಕ್ಕಳಿಗೆ ಬರುತ್ತೆ. ಎಷ್ಟು ಒಂಥರ ಅವರು ಖುಷಿಯಾಗಿ ನಗಾಡ್ಕೊಂಡು ಆರಾಮಾಗಿದ್ರೆ ನಮಗೂ ನೆಮ್ಮದಿ ಅಲ್ವಾ. ಸೊ ಮಕ್ಕಳೇನಾದ್ರು ಸ್ವಲ್ಪ ಹುಷಾರು ತಪ್ಪಿಟ್ರಂತೂ ನಿಜವಾಗ್ಲೂ ಫ್ರೆಂಡ್ಸ್ ನೋಡ್ಲಿಕ್ಕಂತೂ ಆಗೋದಿಲ್ಲ, ಓಕೆನಾ. ಸೊ ಯಂತ್ರ ಎಲ್ಲ ಹಾಕ್ಸಿದ್ಮೇಲೆ ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ. ಎಲ್ಲಿ ನಿಂದ ಯಂತ್ರ? ಮಾಮಿ ಒಳಗಡೆ. ಈಗ ಸ್ವಲ್ಪ ಹುಷಾರಾಗಿದ್ದಾನೆ, ಊಟ ಕೂಡ ಪರವಾಗಿಲ್ಲ ಮಾಡ್ತಾ ಇದ್ದಾನೆ ಸ್ವಲ್ಪ. ಸೊ ಅವ್ರು ಹೇಳಿದ್ರು ಮಂತ್ಲಿ ಈ ಥರ ನೀವು ಹಾಕಿಸ್ತಾನೆ ಇರಬೇಕು. ಅವನಿಗೆ ಯಾವಾಗ ಇದು ಸ್ಟಾಪ್ ಆಗುತ್ತೆ ಗೊತ್ತಿಲ್ಲ, ಹಾಗಾಗಿ ಮಂತ್ಲಿ ಈ ಥರ ಯಂತ್ರನ ಹಾಕಿಸ್ತಾನೆ ಇರಿ ಅಂತ ಹೇಳಿದ್ರು. ಅಬ್ಬಾ ಎಷ್ಟು ಕಷ್ಟ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ನಿಜವಾಗ್ಲೂ ನಮಗೇನು ಗೊತ್ತಿಲ್ಲ ಅಲ್ವಾ. ಏನು ಗೊತ್ತಿಲ್ಲದೆ ಇದ್ದಾಗ ನೋಡ್ಕೊಳ್ಳೋದಂತೂ ನಿಜವಾಗ್ಲೂ ತುಂಬಾ ಕಷ್ಟ ಕಣಪ್ಪ. ಈಗ ಆಟ ಆಡ್ಕೊಂಡಿದ್ದಾನೆ ಎಲ್ಲಮ್ಮ ಫ್ರೆಂಡ್ಸ್. ಹಾಗೆಯೇ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ, ಆರ್ಯನ್ಗೆ ನಾನು ಯಾವುದು ಸ್ಕಿನ್ ಪ್ರಾಡಕ್ಟ್ನ ಅವನಿಗೆ ಯೂಸ್ ಮಾಡ್ತೀನಿ. ಈ ಬಾಡಿ ಲೋಷನ್ ಆಗಿರಬಹುದು, ಪೌಡರ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಎಲ್ಲನೂ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಬನ್ನಿ ಇವಾಗ ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಇದೇ ನೋಡಿ, ನಾನು ಪಾಪುಗೆ ಬಾಡಿ ಲೋಷನ್ ಆಗಿರಬಹುದು, ಇಲ್ಲ ಪೌಡರ್ ಆಗಿರಬಹುದು, ಶ್ಯಾಂಪೂ ಆಗಿರಬಹುದು, ಸೋಪು ಎಲ್ಲ ಕೂಡ ನಾನು ಹಿಮಾಲಯದವ್ರದ್ದೇ ಯೂಸ್ ಮಾಡೋದು. ನೋಡಿ ಹಿಮಾಲಯದವ್ರದ್ದೇ ನಾನು ಯೂಸ್ ಮಾಡೋದು. ಇದು ಬಂದು ಪಾಪುದು ಮಸಾಜ್ ಆಯಿಲ್ ಬರುತ್ತೆ, ಬೇಬಿ ಮಸಾಜ್ ಆಯಿಲು ನೋಡಿ. ಹಾಗೆಯೇ ಬೇಬಿದಿದು ಶ್ಯಾಂಪೂ, ಓಕೆನಾ. ನೆಕ್ಸ್ಟು ಬೇಬಿದು ಪೌಡರು, ಹಿಮಾಲಯ ಬೇಬಿ ಪೌಡರ್ ಆ್ಯಂಡ್ ಬೇಬಿದು ಲೋಷನ್ನು, ಓಕೆನಾ. ಹಾಗೆಯೇ ಬೇಬಿದು ಸೋಪು. ಫ್ರೆಂಡ್ಸ್ ಇದರಲ್ಲಿ ಸೋಪಲ್ಲಿ ಏನಂತ ಅಂದರೆ, ನೀವು ಅಕಸ್ಮಾತ್ ಏನಾದರೂ ಹಿಮಾಲಯದವರು ಏನಾದರೂ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ರೆ, ಇಲ್ಲ ನೆಕ್ಸ್ಟ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಈ ಬಾದಾಮ್ ಫ್ಲೇವರ್ ಇದೆ ನೋಡಿ. ಬಿಡಮ್ಮ ಇಲ್ಲಿ, ಅಲ್ಲಿ ಎತ್ಕೋ, ಇಲ್ಲಿ ನಿಂದು ತಗೋ ಎತ್ಕೋ, ತೆಗಿಯೋದನ್ನ ಆಯಿತಾ. ಈ ಹಿಮಾಲಯದವ್ರದ್ದೇ ಯೂಸ್ ಮಾಡಬೇಕು, ಅಕಸ್ಮಾತ್ ಯೂಸ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಯೂಸ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಬಾದಾಮ್ ಫ್ಲೇವರ್ ಇದೆ ನೋಡಿ, ಇದನ್ನೇ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಾದಾಮ್ ಫ್ಲೇವರು. ಮಕ್ಕಳ ಸ್ಕಿನ್ಗಂತೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಯಾವಾಗಲೂ ಬಾದಾಮಿ ಫ್ಲೇವರ್ನೇ ಯೂಸ್ ಮಾಡೋದು.
ಹಾಗೆಯೇ ಫ್ರೆಂಡ್ಸ್ ಇದು ಮಸಾಜ್ ಆಯಿಲ್ ಇದೆ ನೋಡಿ, ಇದಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಸ್ಕಿನ್ನ ಅವನಿಗೆ ನಾನು ಒಂದು 15 ಡೇಸ್ ಒನ್ಸ್ ಅವನಿಗೆ ಬಾಡಿ ಎಲ್ಲ ಫುಲ್ಲು ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಸ್ಕಿನ್ನು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಜೊತೆಗೆ ಬಾಡಿ ಲೋಷನ್ ಆಗಿರಬಹುದು, ಇದು ಕೂಡ ಅಷ್ಟೇ ಎಷ್ಟು ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ ಇದು. ಓಕೆನಾ, ಲೋಷನ್ನು. ಓಕೆನಾ, ಸೋಪ್ ಆಗಿರಬಹುದು ಎಲ್ಲನೂ ನಾನು ಇದನ್ನೇ ಯೂಸ್ ಮಾಡೋದು ಫ್ರೆಂಡ್ಸ್. ಅವನಿಗೆ ಸ್ಟಾರ್ಟಿಂಗು ಅವನು ಹುಟ್ಟಿದಾಗ ಇವ್ರ ಪಪ್ಪ ಬಂದರು, ಇವ್ರ ಪಪ್ಪ ಇದು ತೊಗೊಂಡು ಬಂದಿದ್ರು, ಯಾವುದು ಅಂದರೆ ಜಾನ್ಸನ್ ಬೇಬಿ ಇದೆಯಲ್ಲ ಅದನ್ನು ತೊಗೊಂಡು ಬಂದಿದ್ರು. ಅದನ್ನು ಹಾಕಿದೆ ಅವನಿಗೆ 1 ವೀಕ್ ಹಾಕಿದೆ, ಯಾಕೋ ಅವನಿಗೆ ಫೇಸಲ್ಲೆಲ್ಲ ಫುಲ್ಲು ರ್ಯಾಷಸ್ಸು ಆ ಥರ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬೇಡ ಅದು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇದು ಹಿಮಾಲಯ ಪ್ರಾಡಕ್ಟ್ಸ್ನ ತೊಗೊಂಡ್ವಿ. ಹಿಮಾಲಯ ಪ್ರಾಡಕ್ಟ್ಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅವನ ಸ್ಕಿನ್ನು ಕೂಡ ಅಷ್ಟೇ ತುಂಬಾ ರ್ಯಾಷಸ್ ಆಗಲಿ ಇಲ್ಲ ಬೇರೆ ಥರ ಆಗಲಿ ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಅವನಿಗೆ ಫುಲ್ಲು ಸೆಟ್ ಆಯಿತು ಅವನಿಗೆ. ಓಕೆನಾ, ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಜನ ಹಿಮಾಲಯ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾರೆ. ಇದು ತುಂಬ ಹಳೇದಲ್ವಾ ಇದು, ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾರೆ. ಜೊತೆಗೆ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಚೆನ್ನಾಗಿ ಅದು ಬಾಡಿ ಮಸಾಜ್ ಆಯಿಲಲ್ಲಿ ಚೆನ್ನಾಗಿ ಮಗುಗೆ ಮಸಾಜ್ ಎಲ್ಲ ಮಾಡಿ ಅದು ಯಾವುದು ಹಿಮಾಲಯ ಸೋಪಲ್ಲಿ ನೀವು ಬಾದಾಮ್ ಫ್ಲೇವರ್ ಸೋಪಲ್ಲಿ ನೀವು ಸ್ನಾನ ಮಾಡಿಸಿ ಮಗು ಸ್ಕಿನ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸ್ಮೂತಾಗಿರುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಅದು ಗ್ಲೋ ಕೂಡ ಇರುತ್ತೆ. ಓಕೆನಾ, ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು. ನಾನು ಕೂಡ ಅಷ್ಟೇ ಇವನಿಗೆ ಫುಲ್ಲು ಅವನು ಹುಟ್ಟಿದಾಗ್ಲಿಂದ ನಾನು ಇದನ್ನೇ ಅವನಿಗೆ ಯೂಸ್ ಮಾಡ್ತಾ ಇರೋದು. ಓಕೆನಾ, ತೆಗೆದ್ಬಿಟ್ಟಾ ನೋಡಿ, ಒಂದು ಓಪನ್ ಮಾಡಿಬಿಟ್ಟು ಆಗಲೇ ಪೇಪರೆಲ್ಲ ಅರ್ಧ ಬಿಸಾಕಾಯಿತು. ಈಗ ಹೊಸದು ಇನ್ನೊಂದಿತ್ತು, ಇನ್ನೊಂದು ಅದು ಕೂಡ ಎಲ್ಲ ಪೇಪರೆಲ್ಲ ಅರ್ಧ ಬಿಸಾಕ್ಬಿಟ್ಟು ಏನು ಮಾಡ್ತಿದ್ಯಾ ನೀನು, ಏನು ಮಾಡ್ತಿದ್ಯಾ ನೋಡಿ ನೋಡಿ ಹೆಂಗೆ ಕಿತ್ಕೋತಾನೆ ನೋಡಿ, ಹೆಂಗೆ ಕಿತ್ಕೋತಾನೆ. ಚಿನ್ನೆ ಅಲ್ಲೋಡು ಅಲ್ಲೋಡು, ಹ್ಯಾಪಿ ಅನ್ನೋ, ಜೋರಾಗಿ ಹೇಳ್ಬೇಕು, ಜೋರಾಗಿ ಹೇಳೋ ಮಗ್ಡೆ. ಅವನು ಕೆಲವೊಂದು ವರ್ಡ್ಸ್ಗಳು ಕಲ್ತಿದ್ದಾನೆ ನೋಡಿ, ಹೇಳ್ತೀನಿ. ಚಿನ್ನಿ ಹ್ಯಾಪಿ ಅನ್ನೋ, ಜೋರಾಗಿ ಹೇಳು. ಹ್ಯಾಪಿ ಹಾಲು, ಜೋರಾಗಿ ಹೇಳಮ್ಮ. ಅಲ್ಲಿ ಹೇಳು, ಅಲ್ಲಿ ಇಲ್ಲಿ ಹೇಳು, ಇಲ್ಲಿ ಎಲ್ಲಿ ಹಾಲು ಅನ್ನು. ಹ್ಯಾಪಿ ಹ್ಯಾಪಿ ಒಂದೊಂದು ವರ್ಡ್ಗಳನ್ನ ಹೇಳ್ಕೊಡ್ತಾ ಇರ್ತೀನಿ ಅವನಿಗೆ. ಸೊ ಅವನು ಹೀಗೇ ಕಲ್ತ್ಕೊಳ್ತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಪಾಪಗೆ ಸ್ವಲ್ಪ ಹುಷಾರಿರಲಿಲ್ಲ. ಬಾಲಗ್ರಹ ಹಾಗೆ ಆಗುತ್ತೆ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಕೂಡ ಅದು ಹಾಗೆ ಆಗುತ್ತೆ. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೊತ್ತಾಗುತ್ತೆ ಅವ್ರದ್ದು, ನಿಮ್ಗೇನಾದ್ರು ಗೊತ್ತಾಗಲಿಲ್ಲ ಅಂತ ಅಂದರೆ ಅಕಸ್ಮಾತ್ ಅಕ್ಕಪಕ್ಕ ಯಾರಾದರೂ ಜನಗಳಿರ್ತಾರಲ್ವ, ಇಲ್ಲ ಮನೆಯಲ್ಲೇ ಯಾರು ದೊಡ್ಡವರು ಹಿರಿಯರು ಅಜ್ಜಿದಿರು ಯಾರು ಇರ್ತಾರೆ, ಅವ್ರು ನಿಮಗೆ ನೋಡ್ಬಿಟ್ಟು ಹೇಳ್ತಾರೆ ಮಗುನ. ಓಕೆನಾ, ಈ ಥರ ಬಾಲಗ್ರಹ ಆಗಿದೆ, ನೀನು ಹೋಗಿ ಈ ಥರ ಒಂದು ತಾಯ್ತ ಹಾಕ್ಸು ಅಂತ ಹೇಳ್ತಾರೆ. ಇನ್ನೂ ಕೆಲವೊಂದು ಪರಿಹಾರಗಳನ್ನ ಮನೆಯಲ್ಲೇ ಮಾಡ್ತಾರೆ. ಓಕೆನಾ, ನಿಮಗೇನಾದರೂ ಮನೆಯಲ್ಲೇ ಯಾವ ರೀತಿ ಪರಿಹಾರ ಮಾಡೋದು ಗೊತ್ತಿಲ್ಲ ಅಂತಂದರೆ ನೀವು ಬೇಕಾದ್ರೆ ಕಮೆಂಟ್ ಮುಖಾಂತರ ಕೇಳಿ. ನಾನು ಅದನ್ನು ನೆಕ್ಸ್ಟು ಅಜ್ಜಿ ಇದ್ದಾರೆ, ಅವ್ರನ್ನ ಕೇಳಿಬಿಟ್ಟು ಅವ್ರು ಏನೋ ಹೇಳಿದರು, ಯಾವುದೋ ಒಂದು ಏನೋ ಮಾಡ್ತೀನಿ ಅಂತ ಹೇಳಿದರು. ನಿಮ್ಗೇನಾದರೂ ಬೇಕು ಅದು ವಿಡಿಯೋ ಅಂತ ನೀವೇನಾದ್ರು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅವ್ರನ್ನ ಕೇಳಿಕೊಂಡು ಯಾವ ರೀತಿ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಯಂತ್ರನೂ ಹಾಕಿಸಿ, ಜೊತೆಗೆ ಅಕಸ್ಮಾತ್ ಎಮರ್ಜೆನ್ಸಿಗೆ ಏನಾದರೂ ತುಂಬ ಹುಷಾರು ತಪ್ಪಿತು ಅಂತ ಅಂದಾಗ ಬೇಕಾದರೆ ನೀವು ಆ ಪರಿಹಾರನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಓಕೆನಾ, ಅಜ್ಜಿ ಹತ್ರ ಕೇಳಿಬಿಟ್ಟು ನಾನು ಅದನ್ನು ವಿಡಿಯೋ ಮಾಡಿ ಬೇಕಾದ್ರೆ ಹಾಕ್ತೀನಿ. ನಿಮ್ಗೆ ಯಾರು ಬೇಕು ಅಂದರೆ ತಿಳಿಸಿ. ಬಾಯ್ ಮಾಡಿ ಚಿನ್ನಿ ಎಲ್ಲರಿಗೂ. ಚಿನ್ನಿ ಅವನಂತೂ ಹೊಸದೇನಾದರೂ ಸಿಕ್ಬಿಟ್ರಂತೂ ಫುಲ್ಲು ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಇರುತ್ತೆ. ಅದನ್ನು ಎಳೆದು ಕಿತ್ತಾಕಿ ಇಡೋವರೆಗೂ ಸಮಾಧಾನ ಆಗಲ್ಲ ಅವನಿಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.